ಎಸ್ ಡಿ.ಕೆ. ಶಿವಕುಮಾರ್ ಅವರ ನೇತೃತ್ವದಲ್ಲಿ ಸರ್ಕಾರ ರಚನೆ ಆಯಿತು. ಆದರೆ ಕೇವಲ ಒಂದೇ ಒಂದು ದಿನಕ್ಕೆ ಸಚಿವರೊಬ್ಬರ ರಾಜೀನಾಮೆಗೆ ಡಿ.ಕೆ. ಶಿವಕುಮಾರ್ ಅವರು ಸಿಕ್ಕಾಪಟ್ಟೆ ತಲೆ ಕೆಡಿಸಿಕೊಂಡಿದ್ದಾರೆ. ಈಗ ರಾಮಲಿಂಗಾರೆಡ್ಡಿ ಅವರ ವಿಚಾರದಲ್ಲಿ ಕಾಂಗ್ರೆಸ್ನಲ್ಲಿ ಗೊಂದಲದ ಗೂಡಾಗಿರ್ತಕ್ಕಂಥ ವಾತಾವರಣ ಕಂಟಿನ್ಯೂ ಆಗ್ತಾ ಇದೆ. ಸುರ್ಜೇವಾಲಾ ಆದ್ರು, ಆದರೆ ಆ ಸಂಧಾನ ಸಕ್ಸಸ್ ಆಯ್ತಾ ಇಲ್ವಾ ದೊಡ್ಡ ಕ್ವೆಶ್ಚನ್ ಮಾರ್ಕ್. ರಾಮಲಿಂಗಾರೆಡ್ಡಿ ಅವರ ರಾಜೀನಾಮೆಯನ್ನು ವಾಪಸ್ ಪಡೆದಿದ್ದಾರೆ ಸುರ್ಜೇವಾಲಾ ಅಂತ ಹೇಳಲಾಗ್ತಾ ಇದೆ. ಬಟ್ ಸ್ಟಿಲ್ ಅದು ಕನ್ಫರ್ಮೇಷನ್ ಇಲ್ಲ. ರಾಮಲಿಂಗಾರೆಡ್ಡಿ ಅವರು ಇದ್ರ ಬಗ್ಗೆ ಏನೂ ಮಾತನಾಡಿಲ್ಲ. ವೇರಿನ್ ಸುರ್ಜೇವಾಲಾ ಅವರು ಮಾತ್ರ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ರಾಮಲಿಂಗಾರೆಡ್ಡಿ ಅವರು ದೊಡ್ಡ ಮನಸ್ಸು ಮಾಡಿ ರಾಜೀನಾಮೆಯನ್ನು ವಾಪಸ್ ಪಡ್ಕೊಳ್ತೀನಿ ಅಂತ ಹೇಳಿದ್ದಾರೆ ಅನ್ನುವ ಮಾತನ್ನ ಸುರ್ಜೇವಾಲಾ ಅವರು ಹೇಳಿದ್ದಾರೆ. ರಾಮಲಿಂಗಾರೆಡ್ಡಿ ಅವರ ವಿಚಾರದಲ್ಲಿ ಈಗ ಕಾಂಗ್ರೆಸ್ನಲ್ಲಿ ಸಾಕಷ್ಟು ಗೊಂದಲದ ವಾತಾವರಣ ನಿರ್ಮಾಣ ಆಗಿರೋದಂತೂ ಸತ್ಯ. ಯಾಕೆಂದ್ರೆ ಸುರ್ಜೇವಾಲಾ ಅವರು ಸತತವಾಗಿ 1 ಗಂಟೆಗಳ ಕಾಲ ರಾಮಲಿಂಗಾರೆಡ್ಡಿ ಅವರನ್ನ ಚರ್ಚೆಗೆ ಆಹ್ವಾನಿಸಿದ್ರು. 1 ಗಂಟೆಗಳ ಕಾಲ ಅವ್ರ ಜೊತೆಗೆ ಮಾತುಕತೆಯನ್ನು ನಡೆಸಿದ್ರು. ಆದಾಗ್ಯೂ ಸಹ ಈ ಒಂದು ಮಾತುಕತೆ ಸಕ್ಸಸ್ ಆಗಿದೆಯಾ ಫೇಲಿಯರ್ ಆಗಿದೆಯಾ ಅನ್ನೋದು ಇಲ್ಲಿಯವರೆಗೆ ಕನ್ಫರ್ಮೇಷನ್ ಇಲ್ಲ. ಅದನ್ನು ಹೇಳಬೇಕಾಗಿರ್ತಕ್ಕಂಥದ್ದು ರಾಮಲಿಂಗಾರೆಡ್ಡಿ ಅವರು. ಸುರ್ಜೇವಾಲಾ ಅವರಂತೂ ಮಾತುಕತೆಯನ್ನು ನಡೆಸಿದ್ದಾರೆ, ಒಂದು ವಿಶ್ವಾಸವನ್ನು ವ್ಯಕ್ತಪಡಿಸಿದ್ದಾರೆ ರಾಮಲಿಂಗಾರೆಡ್ಡಿ ಅವರು ರಾಜೀನಾಮೆಯನ್ನು ವಾಪಸ್ ಪಡ್ಕೊಳ್ತಾರೆ ಅಂತ. ಆದರೆ ಬಾಲ್ ಈಸ್ ಇನ್ ರಾಮಲಿಂಗಾರೆಡ್ಡಿ ಇಸ್ ಕೋರ್ಟ್. ಸೊ ಹಾಗಾಗಿ ರಾಮಲಿಂಗಾರೆಡ್ಡಿ ಅವರು ಏನು ಮಾಡ್ತಾರೆ ಅಂತ, ರಾಜೀನಾಮೆ ಕೊಟ್ಟಿರೋದು ಅವರು, ರಾಜೀನಾಮೆಯನ್ನು ವಾಪಸ್ ಪಡ್ಕೊಳ್ಬೇಕಾಗಿರ್ತಕ್ಕಂಥದ್ದು ಅವರು. ಒಂದು ಕಡೆ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರು ಹೇಳಿದ್ದಾರೆ, ಯಾವುದೇ ಕಾರಣಕ್ಕೂ ರಾಮಲಿಂಗಾರೆಡ್ಡಿ ಅವರ ರಾಜೀನಾಮೆಯನ್ನು ನಾವು ಅಂಗೀಕಾರ ಮಾಡೋದಿಲ್ಲ ಅಂತ. ಮಗದೊಂದು ಕಡೆ ಮುಖ್ಯಮಂತ್ರಿಗಳು, ಮಾಜಿ ಮುಖ್ಯಮಂತ್ರಿಗಳು ಸ್ವತಃ ಸಿದ್ದರಾಮಯ್ಯನವರು ಸಹ ರಾಮಲಿಂಗಾರೆಡ್ಡಿ ಅವರ ಮನವೊಲಿಸುವ ಪ್ರಯತ್ನವನ್ನು ಮಾಡಿದ್ರು. ಆದರೆ ಅದು ಸಾಧ್ಯ ಆಗಿಲ್ಲ ಅನ್ನುವ ವಿಚಾರ ಗೊತ್ತಾಗ್ತಾ ಇದೆ. ಈಗ ಸುರ್ಜೇವಾಲಾ ಅವರು ಮಾತನಾಡಿದರೆ ಏನು ಹೇಳಿದ್ದಾರೆ ಅಂತ ನೋಡೋಣ. And Shri D.K. Shivkumar, Shri Siddaramaiah, he has already, I think, told you that he has withdrawn his resignation. There was some misunderstanding and he shall continue to work as a loyal soldier and minister of the party. Me and Shri D.K. Shivkumar, Shri Siddaramaiah, he has already, I think, told you that he has withdrawn his resignation. There was some misunderstanding and he shall continue to work as a loyal soldier and minister of the party. ಓಕೆ, ಸೊ ಹಾಗಾದ್ರೆ ಮಾತುಕತೆ ಏನಾಯ್ತು? ಸುರ್ಜೇವಾಲಾ ಮತ್ತು ರಾಮಲಿಂಗಾರೆಡ್ಡಿ ಅವರ ಮಾತುಕತೆಯ ಇನ್ಸೈಡ್ ವಿಚಾರ ಇದು. ರಾಮಲಿಂಗಾರೆಡ್ಡಿ ಅವರಿಗೆ ಹೆಚ್ಚುವರಿ ಖಾತೆಗಳ ಆಫರ್ ಅನ್ನು ಸುರ್ಜೇವಾಲಾ ಅವರು ಕೊಟ್ಟಿದ್ದಾರಂತೆ. ನೋಡಿ, ಈಗ ಜಲಸಂಪನ್ಮೂಲ ನೀಡಲಾಗಿದೆ ರಾಮಲಿಂಗಾರೆಡ್ಡಿ ಅವರು, ಅದ್ರ ಜೊತೆಗೆ ಮುಜರಾಯಿ, ವಸತಿ ಅಥವಾ ಸಹಕಾರ ಯಾವುದಾದ್ರೂ ಒಂದು ಕೊಡ್ತೀವಿ ಅಂತ ಒಪ್ಪಿಸುವ ಪ್ರಯತ್ನವನ್ನ ಮಾಡಿದಾರಂತೆ. ಆದರೆ ಒಪ್ಪಿಗೆ ಸೂಚಿಸಬೇಕಾಗಿರ್ತಕ್ಕಂಥದ್ದು ರಾಮಲಿಂಗಾರೆಡ್ಡಿ ಅವರು. ಸೊ ನೀವು ಹಿರಿಯರಿದ್ದೀರಿ, ಪಕ್ಷಕ್ಕೆ ನಿಮ್ಮ ಅನುಭವ ಮುಖ್ಯ ಅಂತ ಸುರ್ಜೇವಾಲಾ ಅವರು ಹೇಳಿದ್ದಾರೆ. 8 ಸಲ ಗೆದ್ದಿರ್ತಕ್ಕಂಥ ಶಾಸಕರು, ಹಿರಿಯ ಶಾಸಕರು ಪಕ್ಷದಲ್ಲಿ, ಮತ್ತು ಬೆಂಗಳೂರಿನ ಸಂಪೂರ್ಣವಾಗಿರ್ತಕ್ಕಂಥ ದಿಕ್ಕುಗಳಲ್ಲಿ ಬೆಂಗಳೂರಿನಲ್ಲಿ ಏನೇನಿದೆ ಅನ್ನೋದ್ರ ಬಗ್ಗೆ ತುಂಬ ಚೆನ್ನಾಗಿ ತಿಳ್ಕೊಂಡಿರ್ತಕ್ಕಂಥವ್ರು ರಾಮಲಿಂಗಾರೆಡ್ಡಿ ಅವರು. ಸೊ ಹಾಗಾಗಿ ರಾಮಲಿಂಗಾರೆಡ್ಡಿ ಅವರ ಅವಶ್ಯಕತೆ ಪಕ್ಷಕ್ಕೂ ಬೇಕು ಮತ್ತು ಸರ್ಕಾರಕ್ಕೂ ಬೇಕಾಗಿದೆ. ಹೀಗಾಗಿ ಅವರ ಮನವೊಲಿಸುವ ಪ್ರಯತ್ನವನ್ನು ಸುರ್ಜೇವಾಲಾ ಅವರು ಮಾಡಿದ್ದಾರೆ. ಸುರ್ಜೇವಾಲಾ ಅವರು ಫೋನ್ ಮಾಡಿದ್ದೆ ನೆನ್ನೆ, ನಾನು ನಾಳೆ ಬರ್ತೀನಿ ಅಂತ ಹೇಳಿದ್ದೆ. ಬೆಳಿಗ್ಗೆ ಹೋಗಿ ಭೇಟಿ ಮಾಡಿಕೊಂಡು ಬಂದೆ. ನೆನ್ನೆ ಶಿವಕುಮಾರ್ ಅವರು ನಾನು ಮನೆಗೆ ಬರ್ತೀನಿ ಅಂದರು. ಆಮೇಲೆ ನಾನು ಮನೇಲಿ ಇರಲಿಲ್ಲ. ಆಮೇಲೆ ಅಲ್ಲಿ ಹೋಟ್ಲಲ್ಲಿ ಮೀಟ್ ಮಾಡಿದ್ವಿ, ಎಲ್ಲ ವಿಚಾರ ಮಾತಾಡಿದ್ದೀವಿ. ಮತ್ತು ಇವತ್ತು ಕೂಡ ನೆನ್ನೆ ಏನೇನು ಮಾತಾಡಿದೆ ಅಂತ ಅದನ್ನೆಲ್ಲ ಸುರ್ಜೇವಾಲಾ ಅವ್ರಿಗೂ ಎಲ್ಲ ಹೇಳಿದ್ದೀನಿ. ಮತ್ತು ಹರಿಪ್ರಸಾದ್ ಅವರು ಫೋನ್ ಮಾಡಿದರು, ನಾವೆಲ್ಲ ಜೊತೆಲಿ ಹೋಗ್ತಾರಲ್ವ. ಮತ್ತು ಈಗ CM ಸುರ್ಜೇವಾಲಾ ಅವರು ಭೇಟಿ ಮಾಡಿರ್ತಾರೆ. ನಿನ್ನೆ ನಾವೇನು ಮಾತಾಡಿದ್ವಿ, ಮತ್ತು ಅವರು ಈಗ ಮಾತಾಡ್ತಾರೆ. ನೋಡೋಣ, ಅದಾದಮೇಲೆ ಏನು ತೀರ್ಮಾನ ತಗೊಳ್ತಾರೆ ನೋಡೋಣ. ಇಬ್ಬರು ಹೇಳಿದ್ರೆ ರಾಜೀನಾಮೆ ಅಕ್ಸೆಪ್ಟ್ ಮಾಡ್ಕೊಳಕ್ಕಾಗಲ್ಲ ಅಂತ ಹೇಳ್ತಾರೆ. ಇಬ್ಬರು ಹೇಳ್ತಾರೆ ರಾಜೀನಾಮೆ ಅಕ್ಸೆಪ್ಟ್ ಮಾಡಲ್ಲ ನಿಮ್ಮದು ಅಂತ. ಮಗದೊಂದು ಕಡೆ ಈಗ ಬೆಂಗಳೂರು ನಗರಾಭಿವೃದ್ಧಿ ಖಾತೆ ಸಿಕ್ಕಿರೋದು ಕೃಷ್ಣ ಬೈರೇಗೌಡರಿಗೆ. ಹೀಗಾಗಿ ಕೃಷ್ಣ ಬೈರೇಗೌಡರ ಜೊತೆಗೂ ಸಹ ಚರ್ಚೆ ಮಾಡಿದ್ದಾರೆ ಸುರ್ಜೇವಾಲಾ ಅವರು. ಕೃಷ್ಣ ಬೈರೇಗೌಡರ ಜೊತೆಗೆ ಸುರ್ಜೇವಾಲಾ ಅವರು ಮಾತುಕತೆ ನಡೆಸಿದ್ದಾರೆ. ಈಗಿರ್ತಕ್ಕಂಥ ಪ್ರಶ್ನೆ ಏನು ಅಂದರೆ, ಕೃಷ್ಣ ಬೈರೇಗೌಡರನ್ನ ಮನವೊಲಿಸ್ತಾರಾ
ದಯವಿಟ್ಟು ನಿಮ್ಮ ಖಾತೆಯನ್ನು ತೆಗೆದು ರಾಮಲಿಂಗಾರೆಡ್ಡಿ ಅವರು ಕೊಟ್ಬಿಡಿ, ನಿಮಗೆ ಪ್ರಬಲವಾಗಿರ್ತಕ್ಕಂಥ ಖಾತೆಯನ್ನು ಕೊಡ್ತೀವಿ, ನೀವು ದೊಡ್ಡ ಮನ್ಸು ಮಾಡಿ ಅಂತ ಏನಾದರೂ ಅವರನ್ನು ಸಮಾಧಾನ ಮಾಡುವ ಮನವೊಲಿಸುವ ಪ್ರಯತ್ನವನ್ನೇನಾದರೂ ಮಾಡಿದಾರಾ? ಈಗಿರ್ತಕ್ಕಂಥ ದೊಡ್ಡ ಪ್ರಶ್ನೆ. ಆಲ್ರೆಡಿ ಕೃಷ್ಣ ಬೈರೇಗೌಡರು ಕಾರ್ಯೋನ್ಮುಖರಾಗ್ಬಿಟ್ಟಿದ್ದಾರೆ, ತಮ್ಮ ಖಾತೆಯಲ್ಲಿ ಆಲ್ರೆಡಿ ಕೆಲಸ ಕಾರ್ಯಗಳನ್ನು ಶುರು ಮಾಡಿಬಿಟ್ಟಿದ್ದಾರೆ. ಸೋಮವಾರ GBA ಅಧಿಕಾರಿಗಳ ಸಭೆ ಕರೆದಿದ್ದಾರೆ ಕೃಷ್ಣ ಬೈರೇಗೌಡರು. ಸೊ ಹೀಗಾಗಿ ಕೃಷ್ಣ ಬೈರೇಗೌಡರನ್ನ ಮನವೊಲಿಸಬೇಕಾಗಿದೆ. ಯಾಕಂದ್ರೆ ನೋಡಿ, ಈಗ ಒಬ್ಬರ ಇರ್ತಕ್ಕಂಥ ಖಾತೆಯನ್ನು ತೆಗೆದು ಇನ್ನೊಬ್ಬರು ಕೊಟ್ಟರೆ ಮತ್ತೆ ಗೊಂದಲ ನಿರ್ಮಾಣ ಆಗೋದಿಲ್ವಾ ಅನ್ನುವಂಥದ್ದು ಈಗಿರ್ತಕ್ಕಂಥ ದೊಡ್ಡ ಪ್ರಶ್ನೆ. ಈತನ್ಮಧ್ಯೆ ಕೃಷ್ಣ ಬೈರೇಗೌಡರಿಗೆ ಮುಂದಿನ ದಿನಗಳಲ್ಲಿ ಉನ್ನತವಾಗಿರ್ತಕ್ಕಂತಹ ಖಾತೆಗಳು ಅಥವಾ ಸ್ಥಾನಮಾನಗಳನ್ನು ನೀಡೋದಾಗಿ ಮನವೊಲಿಕೆ ಮಾಡಿ ಅದನ್ನು ನೇರವಾಗಿ ರಾಮಲಿಂಗಾರೆಡ್ಡಿ ಅವರಿಗೆ ಕೊಡೋದರ ಮೂಲಕ ಈಗ ಉದ್ಭವ ಆಗಿರ್ತಕ್ಕಂಥ ಈ ಒಂದು ಸಮಸ್ಯೆನ ತಕ್ಕ ಮಟ್ಟಿಗೆ ಸರಿ ಮಾಡಬಹುದಾದಂಥ ಸಾಧ್ಯತೆ ಇದೆ ಅನ್ನೋದು ಗೊತ್ತಾಗ್ತಾ ಇದೆ. ಓಕೆ, ಸೊ ಇದ್ರ ಬಗ್ಗೆ ಸಂಪೂರ್ಣವಾಗಿ ಮಾತನಾಡಲಿಕ್ಕೆ ವಿಶೇಷ ಅತಿಥಿ ಇವತ್ತು PNS ವಿಸ್ತಾರ ನ್ಯೂಸ್ನ ಸ್ಟುಡಿಯೋದಲ್ಲಿದ್ದಾರೆ. ನಾನು ಅವ್ರನ್ನ ವೆಲ್ಕಮ್ ಮಾಡ್ಕೊತೀನಿ. PTI ಸುದ್ದಿ ಸಂಸ್ಥೆಯ ಮುಖ್ಯಸ್ಥರಾಗಿ ಕೆಲಸ ಮಾಡಿದ್ದಾರೆ. ಮಗದೊಂದು ಕಡೆ ಮಾಧ್ಯಮ ಅಕಾಡೆಮಿಯ ಅಧ್ಯಕ್ಷರಾಗಿಯೂ ಸಹ ಸೇವೆ ಸಲ್ಲಿಸಿದ್ದಾರೆ. ಪತ್ರಕರ್ತರ ಸಂಘದ ಅಧ್ಯಕ್ಷರಾಗಿಯೂ ಸಹ ಕೆಲಸ ಮಾಡಿದ್ದಾರೆ. ಹಿರಿಯ ಪತ್ರಕರ್ತರು ಎಂ ಸಿದ್ದರಾಜ್ ಅವರು ನಮ್ಮ ಜೊತೆ ಇದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಎಸ್ ಸರ್, ಗಮನಿಸ್ತಾ ಇದ್ದೀವಿ DK ಶಿವಕುಮಾರ್ ಅವರಿಗೆ ಇದು ಆರಂಭಿಕ ಆಘಾತ ಅನ್ನುವಂಥದ್ದು. ಯಾಕೆಂದರೆ ತುಂಬ ಕನಸುಗಳನ್ನು ಇಟ್ಕೊಂಡು ಸಾಕಷ್ಟು ಪ್ರಯಾಸಪಟ್ಟು ಸಾಕಷ್ಟು ಸವಾಲುಗಳ ನಡುವೆ ಮುಖ್ಯಮಂತ್ರಿ ಸ್ಥಾನಕ್ಕೆ ಬಂದರು. ಆದರೆ ಎಲ್ಲ ಒಂದು ಕಡೆ ಸ್ಟಾರ್ಟಿಂಗ್ನಲ್ಲೇ ಈ ಟ್ರಬಲ್ ಅನ್ನುವಂಥದ್ದು ಇದೆಯಲ್ಲ, ಟ್ರಬಲ್ ಶೂಟರ್ಗೆ ಸ್ಟಾರ್ಟಿಂಗಲ್ಲೇ ಟ್ರಬಲ್ ಅನ್ನುವಂಥದ್ದು ಯಾವ ರೀತಿಯಾಗಿ ನೋಡ್ತೀರಿ ಅಂತ? ಶಿವರೇ, ಒಂದು ಈ ನಿರ್ಧಾರ ಪೋರ್ಟ್ಫೋಲಿಯೋ ಹಂಚಿಕೆ ಮಾಡಿದ್ದು ಹೈಕಮಾಂಡು ಅಂತ ಹೇಳ್ತಾರೆ. ಅದೇ ಸತ್ಯವಾಗಿದ್ದರೆ ಓಕೆ, ಹೈಕಮಾಂಡ್ ಮಾಡಿದ್ದು ಒಂದು ಘನಘೋರ ಗಂಭೀರವಾದ ಒಂದು ಬ್ಲಂಡರ್ ಅಂತಲೇ ಹೇಳ್ಬೋದು. ನೀವು ರಾಮಲಿಂಗಾರೆಡ್ಡಿ ಅಂತ ತುಂಬ ಸೀನಿಯರು, ಬೆಂಗಳೂರು ಮೂಲೆ ಮೂಲೆಗಳಲ್ಲಿ ಸತತವಾಗಿ ಬೆಂಗಳೂರಲ್ಲಿ ಗೆಲ್ತಾ ಇರೋರು, ಮತ್ತು ಅವರು ಬೆಂಗಳೂರು ಅಭಿವೃದ್ಧಿಯ ಪೋರ್ಟ್ಫೋಲಿಯೋನ SM ಕೃಷ್ಣ ಟೈಮಲ್ಲಿ ನೋಡಿದವರು. ಅವ್ರಿಗೇನು ನಂಗೆ ಹೊಸದಾಗಿ ಇದನ್ನು ಕೊಟ್ಬಿಡಿ ಅಂತ ಕೇಳ್ತಾ ಇಲ್ಲ. ಕೃಷ್ಣ ಬೈರೇಗೌಡರ ಕಾಂಪಿಟೆನ್ಸ್ ಬಗ್ಗೆ ಎರಡು ಮಾತಿಲ್ಲ. ಆದರೆ ಇವ್ರಿಗೆ ಕೊಡ್ತೀವಿ ಅಂತ ಹೇಳಿದ ಮೇಲೆ DK ಶಿವಕುಮಾರ್ ಅವರಿಗೆ ಸಿದ್ದರಾಮಯ್ಯ ಕೊಟ್ಟು ಮಾತು ಉಳಿಸ್ಕೋಬೇಕು. ಇವರು DK ಶಿವಕುಮಾರ್ ಅವರು ರಾಮಲಿಂಗಾರೆಡ್ಡಿ ಅವರು ಕೊಟ್ಟು ಮಾತು ಉಳಿಸ್ಕೋಬಾರ್ದಾ? ಇದೆಂಥ ಇಬ್ಬಂದಿ ನ್ಯಾಯ ಇದು? ಇಲ್ಲಿ ನೀವು ಈಗ ಮೇಜರ್ ಇರಿಗೇಷನ್ನು ಅಂತ ಹೇಳ್ತಾರೆ. ಈಗ ಅಡಿಷನಲ್ಲೇ ಮುಜರಾಯಿ ಇವ್ರ ಹತ್ರ ಇತ್ತು. ಇವರು ಟ್ರಾನ್ಸ್ಪೋರ್ಟ್ ಮಿನಿಸ್ಟರ್ ಆಗಿದ್ದಾಗ ಸಿದ್ದರಾಮಯ್ಯನ ಕ್ಯಾಬಿನೆಟ್ನಲ್ಲಿ ಇವರು ಮುಜರಾಯಿ ಇಲಾಖೆಗೂ ಮಂತ್ರಿಯಾಗಿದ್ದರು. ಮುಜರಾಯಿ ಇಲಾಖೆಯನ್ನು ಹೊಸದಾಗೇನು ಈ ಸುರ್ಜೇವಾಲಾ ಅವರು, DK ಶಿವಕುಮಾರ್ ಅವರು, ಇನ್ಯಾರೋ ಕೃಪಾ ಕಟಕ್ ಯಾರು ಆ ಮುಜರಾಯಿ ಇಲಾಖೆ ನೋಡಿದ್ದಾರೆ. ಇನ್ನೊಂದು ಎಕ್ಸ್ಟ್ರಾ ಕೊಡ್ತೀನಿ ಅನ್ನೋದಾದರೆ ನೆಕ್ಸ್ಟ್ 20 ಜನ ಬರ್ತಾರಲ್ಲ, ಅವ್ರಿಗೆ ಹೆಂಗೆ ಕೊಡ್ತೀರಿ? ಈ ಮೊದಲು ಇವರು JH ಪಟೇಲ್ರ ಕಾಲದಲ್ಲಿ ಈ 34 ಅದು ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ ಆಗಿರಲಿಲ್ಲ. 34 ಜನದ ಕ್ಯಾಪ್ ಇರಲಿಲ್ಲ, 50-60 ಜನ ಮಾಡೋರು. ಆವಾಗ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಮಿನಿಸ್ಟರ್ ಫಾರ್ ಯುನಾನಿ ಆಯುರ್ವೇದ ಅಂಥೇಳಿ ಎಲ್ಲ ಬಡ್ದು ಕುಯ್ದು ಸ್ಪ್ಲಿಟ್ ಮಾಡಿ ಕೊಡ್ತಾಯಿದ್ರು. SM ಕೃಷ್ಣ ಕಾಲದಲ್ಲಿ ಒಂದು ಮಾಡಿದರು. T ಜಾನ್ ಅಂತ ಒಬ್ಬರಿದ್ದರು, ಮಿನಿಸ್ಟರ್ ಆಫ್ ಸ್ಟೇಟ್ ಫಾರ್ ಸಿವಿಲ್ ಏವಿಯೇಷನ್ ಅಂತ. ಅದು ಏನು ಕೆಲಸ ಇತ್ತು ಅವ್ರಿಗೆ? ಅದೇನಿಲ್ಲ. ಹಂಗೆ ನೀವು ಪೋರ್ಟ್ಫೋಲಿಯೋ ಹಂಚುವಾಗ ಇವರು GBA ಎಲೆಕ್ಷನ್ ಅಂತ ಬಂದರೆ ರಾಮಲಿಂಗಾರೆಡ್ಡಿ ಅವ್ರನ್ನೇನಾದ್ರು ನೀವು ಕಡೆಗಣಿಸಿದರೆ ಕಾಂಗ್ರೆಸ್ ವಿಲ್ ಪೇ ಹೆವಿ ಪ್ರೈಸ್. ಅವರ ಅಸಾಮಾನ್ಯ ಅಂತಂಥ ಲೀಡರ್ ಅಲ್ಲ, ಈಸ್ ಅ ವೆರಿ ಪವರ್ಫುಲ್ ಲೀಡರ್. ಅವರು ಎಲ್ಲ ಮಾತಾಡೋದಿಲ್ಲ ಜಾಸ್ತಿ ಅಷ್ಟೇ. ಬಟ್ ನಾನು ಅವರು ಫಸ್ಟ್ ಟೈಮ್ ಮಂತ್ರಿ ಆಯಿತು ವೀರಪ್ಪ ಮೊಯ್ಲಿ ಅವರ ಮಂತ್ರಿಮಂಡಲದಲ್ಲಿ. ಈ ವಾಸ್ ಅ ಮಿನಿಸ್ಟರ್ ಆಫ್ ಸ್ಟೇಟ್ ಫಾರ್ ಫೈನಾನ್ಸ್ 92ನಲ್ಲಿ. ಅವ್ರು 18ನಲ್ಲಿ ಫಸ್ಟ್ ಟೈಮ್ ಗೆದ್ದಾಗಿಂದ ನಾನು ನೋಡಿದ್ದೀನಿ. ಅವರು ಒಂದು ಸಂಭಾವಿತ ಜೊತೆಗೆ ಕಾರ್ಯತತ್ಪರತೆಯೂ ಇದೆ. ಹಾಗಾಗಿ ಈ ಕಾಂಗ್ರೆಸ್ನಲ್ಲಿ ಇವರು ಒಂದು ಇದು ಮಾಡುವಾಗ ಈಗ ಕೊಟ್ಟಿದ್ದೇನು ಎಲ್ರಿಗೂ ಹಳೇದೇ ಹಂಚಿದ್ದಾರೆ ಪ್ರತಿಯೊಬ್ಬರಿಗೂ. ಇವ್ರಿಗೂ ಟ್ರಾನ್ಸ್ಪೋರ್ಟ್ ಹಂಚ್ಬಿಟ್ಟಿದ್ರೆ ಏನು ಗಲಾಟೆ ಮಾಡ್ತಿದ್ರು ಅಥವಾ ಇಲ್ವೋ? ಇಲ್ಲ, ಎಲ್ಲರೂ ಕೊಟ್ಟಿದ್ದೀವಪ್ಪ ಆಮೇಲೆ ನೋಡೋಣ ಅಂತ ಹೇಳ್ತಿದ್ರು. ಇಲ್ಲ, ಈಗಾಗಲೇ ಸುರೇಶ್ ಅವರು ಮತ್ತು ಇವರು ಮಾತಾಡಿದ್ರು ಅಂತ ಅವರು ಓಪನ್ ಆಗಿ ಹೇಳಿದ್ದಾರೆ. ಅಂದರೆ ಕನಕಪುರದಿಂದ ಗೆದ್ದಂಥ MLA ಬೆಂಗಳೂರು ಅಭಿವೃದ್ಧಿ ಸಚಿವ ಆಗಬಹುದು. ಬೆಂಗಳೂರಲ್ಲೇ ಸತತವಾಗಿ 8 ಬಾರಿ ಗೆದ್ದಿರೋ ರಾಮಲಿಂಗಾರೆಡ್ಡಿಗೆ ಬೆಂಗಳೂರು ಅಭಿವೃದ್ಧಿ ಸಚಿವರಾಗಕ್ಕೆ ಅವ್ರಿಗೆ ಅರ್ಹತೆ ಇದೆಯೋ ಇಲ್ವೋ ಅಂತ ತೀರ್ಮಾನ ಮಾಡೋಕ್ಕೆ ಈಗ ಒಂದು ಇದು ನಡೀತಾ ಇದೆ ಅಂದರೆ ಎಂಥ ದುರಂತ ಅಂತ ಅನ್ಸುತ್ತೆ ರಾಜಕಾರಣದಲ್ಲಿ ಅಂತ ನನಗಂತೂ. ಓಕೆ, ಸಿದ್ದರಾಜ್ ಸರ್, ಈಗ ಜಲಸಂಪನ್ಮೂಲ ಖಾತೆಯನ್ನು ಸಣ್ಣ ಖಾತೆ ಏನಲ್ಲ.
ಅದು ಸ್ಕೋಪ್ ತುಂಬ ದೊಡ್ಡದಾಗಿದೆ. ಬೆಂಗಳೂರು ನಗರಾಭಿವೃದ್ಧಿ ಅಂತ ಬರೀ ಬೆಂಗಳೂರಿಗೆ ಮಾತ್ರ ಸೀಮಿತ. ಆದರೆ ಜಲಸಂಪನ್ಮೂಲ ಇಡೀ ರಾಜ್ಯದ ವಿಚಾರಕ್ಕೆ ಬರುವಂಥದ್ದು. ನಿಮಗೆ ರಾಜ್ಯದ ಮೂಲೆ ಮೂಲೆಗೂ ಸಹ ಓಡಾಡಲಿಕ್ಕೆ ಅವಕಾಶ ಇದೆ. ಸಾಕಷ್ಟು ಜನರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳೋದಕ್ಕೆ, ಸಾಕಷ್ಟು ಜನರನ್ನ ಕಾಂಟ್ಯಾಕ್ಟ್ ಮಾಡಲಿಕ್ಕೆ ಅವಕಾಶ ಇದೆ. ಕೆಲಸ ಕಾರ್ಯಗಳನ್ನು ಮಾಡಲಿಕ್ಕೆ ವೈಡ್ ಆಗಿರ್ತಕ್ಕಂಥ ಒಂದು ಖಾತೆ ಅದು ಅಂತ. ಆದಾಗ್ಯೂ ಯಾಕೆ ಬೇಡ ಅಂತ ಇದ್ದಾರೆ ಅಂತ ಒಂದು ಪ್ರಶ್ನೆ ಸಹಜವಾಗಿ ಇದೆ ಅಂತ. ಸರ್, ಈಗ ನೀವೊಂದು 8-10 ವರ್ಷದ ತಗೊಳ್ಳಿ ಇತಿಹಾಸನ. ಲೆಟ್ ಅಸ್ ಗೋ ಬ್ಯಾಕ್ ಟು 2018 ಅಂತ ಇಟ್ಕೊಳ್ಳೋಣ. 18 ಅಂತ ಇಟ್ಕೊಳ್ಳಿ. ಯಾವ ಸರ್ಕಾರ 2018 ನಾವು ವಿ ಹ್ಯಾವ್ ಸೀನ್ 3-4 ಇಲ್ಲಿ ತನಕ 4 ಗೌರ್ನಮೆಂಟ್ಸ್. ಒಂದು JDS ಕಾಂಗ್ರೆಸ್ದು ಕೊಲಿಷನ್ ಗೌರ್ನಮೆಂಟು, ಎಚ್ ಡಿ ಕುಮಾರಸ್ವಾಮಿ ಒಂದು 14 ತಿಂಗಳೇನೋ. ನಂತರ BJP ಯಡಿಯೂರಪ್ಪ, ಬಸವರಾಜ ಬೊಮ್ಮಾಯಿ, ಅವರಾದಮೇಲೆ ಸಿದ್ದರಾಮಯ್ಯ ಆದಮೇಲೆ ಈಗ ಇವರು ಶಿವಕುಮಾರ್. ಎಷ್ಟು ಗೌರ್ಮೆಂಟ್ಗಳು ನಾವು ಈ ನಮ್ಮ ಅವಧಿಯಲ್ಲಿ ಇಷ್ಟು ಲಕ್ಷ ಎಕರೆ ಇರಿಗೇಷನ್ ಪೊಟೆನ್ಷಿಯಲ್ ಕ್ರಿಯೇಟ್ ಮಾಡಿದ್ವು, ಇಷ್ಟೊಂದು ನಾವು ನೀರಾವರಿ ಕೊಟ್ವು, ಈ ಡ್ಯಾಮ್ ಕಟ್ಟಿದ್ವು. ಇದನ್ನು ಒಂದು ತುಂಗಭದ್ರಾ ಇದರಲ್ಲಿ ಅಣೆಕಟ್ಟೆಯಲ್ಲಿ ಒಂದು ಬಿದ್ದೋಗಿದ್ದೊಂದು ಗೇಟ್ ಬದಲಾಯಿಸಿದ್ದು ಬಿಟ್ಬಿಟ್ರೆ ನಿಮಗೆ ಈಗ ಇವರು ಗ್ಯಾರಂಟಿ ಸ್ಕೀಮ್ಗಳು ತಂದಾದ ಮೇಲೆ ಅಲೋಕೇಶನ್ ಎಷ್ಟಿದೆ ಅಂತ ನೀವು ನೋಡಿದರೆ ಈ ಸರಿ ಬಜೆಟಲ್ಲಿ 2%, 3%, 8%, 5% ಇದೆ. ಆ ಅಲೋಕೇಶನ್ ಎಲ್ಲಿಗೆ ಹೋಗುತ್ತೆ ಅಂತ ಹೇಳಿದರೆ ಎಸ್ಟಾಬ್ಲಿಷ್ಮೆಂಟ್ ಚಾರ್ಜಸ್ಸು, ಸಂಬಳ, ಸಾರಿಗೆ ಇವು ಕೊಡೋಕೆ ಹೋಗುತ್ತೆ. ನೀವು ಯಾವುದಕ್ಕೆ ದುಡ್ಡು ಹಾಕಿದ್ದೀರಾ? ಇರಿಗೇಷನ್ದಲ್ಲಿ ಎಷ್ಟು ಪ್ರಾಜೆಕ್ಟ್ ದುಡ್ಡು ಹಾಕಿದ್ದೀರಾ? ಮೇಕೆದಾಟು ಮಾಡ್ತಾ ಇದ್ದೀವಿ ಅಂತಿದೆಯಲ್ಲ ಸರ್. ಮೇಕೆದಾಟು ನೋಡಿ, DMKನವರು ಇವರು ಆರಾಮಕ್ಕೆ ಹೊಗೆನೇ ಕಲ್ತು ಮಾಡಿದರು ಡ್ರಿಂಕಿಂಗ್ ವಾಟರ್ ಪ್ರಾಜೆಕ್ಟ್ ಅಂತ. ಇಟ್ ಈಸ್ ನಾಟ್ ಓನ್ಲಿ ಡ್ರಿಂಕಿಂಗ್ ವಾಟರ್ ಪ್ರಾಜೆಕ್ಟ್, ಇರಿಗೇಷನ್ ಕೂಡ ಇದೆ ಅದರಲ್ಲಿ ಒಗ್ಯಾನಿಕಲ್ಲಿ. ಕರ್ನಾಟಕದವ್ರು ಮಾಡೋಕ್ಕಾಗಿಲ್ಲ. ಕಾರಣ ಯಾಕೆ ಅಂತ ಹೇಳಿದ್ರೆ ಇವ್ರಿಗೆ ಸ್ಪಂದಿಸುವಂಥ ಸರ್ಕಾರ ಸೆಂಟ್ರದಲ್ಲಿ ಇಲ್ಲ. ಹಾಗಾಗಿ ಆಮೇಲೆ DMKನವರು ಅವರ MP ಗಳಿಗಿರ್ತಕ್ಕಂಥ ಇದು ವಾಯ್ಸ್ ಇದೆಯಲ್ಲ, ಅವರ ಸ್ಟೇಟದು ಪ್ರಾಜೆಕ್ಟ್ಗಳು ಇದು ಒಂದು ವ್ಯವಸ್ಥೆ ಬಂದಾಗ ಅವ್ರಿಗಿರೋ ಆ ಒಂದು ಕೋಆರ್ಡಿನೇಷನ್ನು ಮತ್ತು ಆ ರಾಜ್ಯದ ಮೇಲೆ ಇಂಟ್ರೆಸ್ಟ್ ಇದ್ದು ನಮ್ಮ ರಾಜ್ಯಕ್ಕೆ ಒಳ್ಳೇದಾಗಬೇಕು ಅನ್ನೋ ಹೇಳೋ MP ಗಳು ನಮಗಿಲ್ಲ. ನಾನು 28 ಜನನೂ ಹೇಳುತ್ತೇನೆ, ನಮ್ಮಲ್ಲಿ ಆ ಮತದಾರರಿಗೆ ಅದು ಯಾವಾಗ ದೇವರು ಒಂದು ಜ್ಞಾನೋದಯ ಕೊಡ್ತಾನೋ ಒಬ್ಬರು ಮಾತಾಡಲ್ಲ. ಕರ್ನಾಟಕದ ಬಗ್ಗೆ ಯಾವ ಪ್ರಾಜೆಕ್ಟ್, ಮೇಕೆದಾಟು ಬಗ್ಗೆ ಎಷ್ಟು MP ನಮ್ಮವ್ರು ಮಾತಾಡಿದ್ದಾರೆ. ಯಾಕೆ ಕೊಡಬೇಕು? ಅದು ಏನು ನಿಮಗೆ ಒಂದು ಬ್ಯಾಲೆನ್ಸಿಂಗ್ ರಿಸರ್ವಾಯರು. ಮೇಕೆದಾಟು ಅಂದರೆ ನೀರು ಹಿಡ್ಕೊಂಬಿಟ್ಟು ತೆಗೆದು ಬೇರೆ ಎಲ್ಗೋ ಬಿಟ್ಬಿಡೋದು. ಏನಾಗಿದೆ ಅನ್ನೋದು ಗೊತ್ತಿಲ್ವಲ್ಲ. ಅಲ್ಲಿ ವಾಟರ್ ಇದೇ ಇಲ್ಲ, ಅಲೋಕೇಶನೇ ಕಮ್ಮಿ. ನೀವು ಕಳಸಾ ಬಂಡೂರಿ ಏನಾಯಿತು, ಎಷ್ಟು ವರ್ಷದಿಂದ ಹೇಳ್ತಾ ಇದ್ದೀರಾ? ಹಂಗಾಗಿ ಅಲೋಕೇಶನ್ಗಳಿಲ್ಲ. ಸುಮ್ಮನೆ ಅದು ಬೋರ್ಡಲ್ಲಿ ಬರ್ಕೊಳ್ಳೋಕ್ಕೆ ಮೇಜರ್ ಇರಿಗೇಷನ್ನು. ನೀವು ಮೇಜರಾಗಿ ದುಡ್ಡು ಕೊಡದೇ ಇದ್ದರೆ ಹಂಗಿದ್ರೆ 110 TMC ಯಾಕೆ ನಿಮಗೆ ಕೃಷ್ಣಾ ವಾಟರಲ್ಲಿ ಡಿಸ್ಪ್ಯೂಟಿಂದ ಇದು ನಮಗೆ ಅಲೋಕೇಟ್ ಆಗಿದ್ದದ್ದು 324 TMCನಲ್ಲಿ 120 TMC ಉಪಯೋಗಿಸ್ತೇ ನಾವು. ಬಿ ಸ್ಕೀಮಿಗೆ ಯಾಕೆ ಅಲೋಕೇಶನ್ ಕೊಟ್ವು ನಾವು? ಹಂಗಾಗಿ ಇದು ಏನಂತ ಹೇಳಿದೆ ಅಂತ ಹೇಳಿದರೆ ಹೆಸರಿಗೆ ದೊಡ್ಡ ಪೋರ್ಟ್ಫೋಲಿಯೋ ಅಷ್ಟೇ ಹೊರತು ಈಗ ಇರಿಗೇಷನ್ಗೆ ಏನು ಯಾರು ನಮ್ಮವರೇನು ಅಂತ ಮಹತ್ವ ಕೊಟ್ಟಿದ್ದಾರೆ ಮಾಡಿದ್ದಾರೆ ಅಂತ ನಾನಂತೂ ಅನ್ಕೊಳ್ಳಲ್ಲ. ಆಮೇಲೆ ರಾಹುಲ್ ಗಾಂಧಿ ಅವರೆಲ್ಲೋ ಒಂದು ಕಡೆ ಈ ವಿಚಾರವನ್ನ ಸ್ವೀಕಾರ ಮಾಡಿರ್ತಕ್ಕಂಥದ್ದು ಅಥವಾ ಈ ವಿಚಾರವನ್ನ ನೋಡೋದ್ರಲ್ಲಿ ಎಲ್ಲೋ ಒಂದು ಕಡೆ ಎಡುತ್ತಾ ಇದ್ದಾರೆ ಅಂತ. ಯಾಕಂದ್ರೆ ಮನವೊಲಿಸೋ ಪ್ರಯತ್ನವನ್ನ ಮಾಡಿ ಆಗ್ಲಿಲ್ಲ ಅಂದ್ರೆ ಬಿಟ್ಟುಬಿಡಿ ಅಂತಂದ್ರೆ ಏನ್ ಸಂದೇಶ ಕೊಡ್ತಾ ಇದ್ದಾರೆ? ಎಲ್ಲೋ ಒಂದು ಕಡೆ ಅವರು ಬಹಳ ರಫ್ ಆಗ್ತಾ ಇದ್ದಾರಾ, ಬಹಳ ಇದನ್ನ ಹ್ಯಾಂಡಲ್ ಮಾಡುವ ರೀತಿಯಲ್ಲಿ ಎಲ್ಲೋ ಒಂದು ಕಡೆ ಎಡುತ್ತಾ ಇದ್ದಾರಾ ಅಂತ ಅನ್ನಿಸ್ತಾ ಇದೆ. ಹೇಗೆ ಇದೇ ಆಟಿಟ್ಯೂಡ್ ಇದ್ದದಕ್ಕೇ ಕಾಂಗ್ರೆಸ್ಗೆ ಈ ಪರಿಸ್ಥಿತಿ ಇರೋದು. ಇವತ್ತು ನಿಮಗೆ ಹಿಮಾಚಲ, ತೆಲಂಗಾಣ, ಕರ್ನಾಟಕ ಬಿಟ್ಟರೆ ಇನ್ನೆಲ್ಲಿದ್ದೀರಿ ನೀವು? ಈಗ ಜಾರ್ಖಂಡಲ್ಲಿ ಒಂದು ಅಲಯನ್ಸ್ ಅಷ್ಟೇನೆ. ಈಗ ತಮಿಳ್ನಾಡಲ್ಲಿ ಬಿಟ್ಬಿಟ್ರು ಅವರು, DMK ಬಿಟ್ಬಿಟ್ಟು ಇವರು DVKಗೆ ಬಂದರು. ನೀವು ಈ ರೀತಿ ರಾಹುಲ್ ಗಾಂಧಿ ಅವರು ಇವಾಗ ಇವರು ಮಲ್ಲಿಕಾರ್ಜುನ್ ಖರ್ಗೆ ಅವರು ಗೈಡ್ ಮಾಡಬೇಕಾಗಿತ್ತು. ಸರ್, ಅವ್ರ ವಯಸ್ಸೇನು, ಅವ್ರ ಸೀನಿಯಾರಿಟಿ ಏನು, ಅವ್ರ ಕಾಂಟ್ರಿಬ್ಯೂಷನ್ ಏನಿದೆ, ಏನೋ ಮನಸ್ಸು. ಈಗ ನಾವು ರಾಮಲಿಂಗಾರೆಡ್ಡಿಯವರು ಬಿಟ್ಟೆ ಹೊಟ್ಟೋಗ್ತಾರೆ ಅಂತ ನಾನು ಹೇಳಲ್ಲ. ಅವ್ರಿಗೆ ರಾಹುಲ್ ಗಾಂಧಿಗೆ ಎಷ್ಟು ಕಮಿಟ್ಮೆಂಟ್ ಇದೆಯೋ ಪಕ್ಷದ ಬಗ್ಗೆ ಒಂದು ಚೂಕು ಜಾಸ್ತಿ ಕಮಿಟ್ಮೆಂಟೇ ಇದೆ ರಾಮಲಿಂಗಾರೆಡ್ಡಿ ಅವ್ರಿಗೆ ಅನ್ನೋದು ನಾನು ಕಂಡಿರೋವಂಥ ಸತ್ಯ. ಹಂಗಾಗಿ ಆ ರೀತಿ ಇವು ಟ್ರೈ ಟು ಕನ್ವಿನ್ಸ್ ಹಿಮ್, ಅದರ್ವೈಸ್ ಅದು ಇದೆಯಲ್ಲ ಅದು ಒಂಥರ ಇಟ್ಸ್ ನಾಟ್ ಎ ಗುಡ್ ಟ್ರೆಂಡ್. ಲೀಡ್ರ್ಗಳು ಮಾತಾಡೋದಲ್ಲ, ಅದು ಯಾರೇ ಇರಲಿ, ರಾಹುಲ್ ಗಾಂಧಿ ಆದ್ರೇನು ಇನ್ನೊಬ್ಬರಾದ್ರೇನು. ಯಾಕಂದರೆ ರಾಹುಲ್ ಗಾಂಧಿ ಮಾತ್ರ ಕಾಂಟ್ರಿಬ್ಯೂಷನ್ ಕಾಂಗ್ರೆಸ್ಗೆ ರಾಮಲಿಂಗಾರೆಡ್ಡಿದಿಲ್ವಾ, DK ಶಿವಕುಮಾರ್ದಿಲ್ವಾ, ಒಂದು ಸಿದ್ದರಾಮಯ್ಯದಿಲ್ವಾ? ಹಂಗಾಗಿ ಅವ್ರು ಆ ರೀತಿ ಒಂಥರ ಇದ್ದರೆ ಇರ್ತಾರೆ, ಹೋದರೆ ಹೋಗ್ತಾರೆ. ಈ ಪ್ರೈವೇಟ್ ಸೆಕ್ಟ್ರಲ್ಲಿ ಹೇಳ್ತಾರೆ ನೋ ಬಡಿ ಈಸ್ ಇನ್ಎವಿಟಬಲ್ ಅಂತ. ಇಫ್ ದ ಸೇಮ್ ಥಿಂಗ್ ಈ ಸೆಡ್ ಅಬೌಟ್ ಅದರ್ಸ್ ಏನು ಮಾಡ್ತಾರೆ ಇವರು? ಡೆಲ್ಲಿ ಲೀಡರ್ಗಳ ಬಗ್ಗೆ ಸ್ಟೇಟ್ ಲೀಡರ್ಗಳನ್ನು ಹಂಗೆ ಹೇಳಿದರೆ ಏನಾಗುತ್ತೆ? ಐ ಡೋಂಟ್ ಥಿಂಕ್ ಇಟ್ಸ್
ಒಳ್ಳೆ ಬಿಹೇವಿಯರ್ ಅಂತೂ ಅಲ್ಲ, ವೆರಿ ಡಿಫಿಕಲ್ಟ್ ಟು ಡೈಜೆಸ್ಟ್ ಇಟ್. ಓಕೆ, ಆಮೇಲೆ ಸರ್, ಈ ಕೊಟ್ಟ ಮಾತನ್ನ ಉಳಿಸ್ಕೊಳ್ಬೇಕು ಅಂತ ಈ ಹಿಂದೆ ಈ ನಾಯಕತ್ವ ಬದಲಾವಣೆ ಅಥವಾ ಅಧಿಕಾರ ಹಂಚಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡಿ ಕೆ ಶಿವಕುಮಾರ್ ಅವರು ಪದೇ ಪದೇ ಪ್ರಸ್ತಾಪ ಮಾಡ್ತಾ ಇದ್ರು, ಹೈಕಮಾಂಡ್ ಮೇಲೆ ಒತ್ತಡ ಹೇರುವ ಕೆಲಸವನ್ನ ಮಾಡ್ತಾ ಇದ್ರು. ಅದೇ ಇದೇ ಡಿ ಕೆ ಶಿವಕುಮಾರ್ ಅವರು ಮಾತನ್ನ ಕೊಟ್ಟಿದ್ರು ರಾಮಲಿಂಗಾರೆಡ್ಡಿ ಅವರಿಗೆ. ಈ ಹಿಂದೆ ಡಿ ಕೆ ಶಿವಕುಮಾರ್ ಅವರು ಬೆಂಗಳೂರು ನಗರಾಭಿವೃದ್ಧಿಯನ್ನು ತಗೊಳ್ಳುವಂಥ ಸಂದರ್ಭದಲ್ಲಿ ಮುಂದೆ ನನಗೆ ಅವಕಾಶ ಸಿಗುತ್ತೆ ಅವಾಗ ನಾನು ನಿಮಗೆ ಬಿಟ್ಕೊಡ್ತೀನಿ ಅಂತಂದ್ರೆ ಮಾತನ್ನ ಇಲ್ಲಿ ಡಿ ಕೆ ಶಿವಕುಮಾರ್ ಅವರು ಎಡುತ್ತಾ ಇದ್ದಾರೆ ಅಂತ. ಈ ಹಿಂದೆ ಅದೇ ಮಾತನ್ನ ಎಡುಬೇಡಿ ಅನ್ನೋ ಒಂದು ಮಾತನ್ನ ಡಿ ಕೆ ಶಿವಕುಮಾರ್ ಅವರು ಹೇಳಿದ್ರಲ್ಲ, ಹೇಗಿದು ಅಂದ್ರೆ ದ್ವಂದ್ವ ನಿಲುವು ಯಾಕೆ ಡಿ ಕೆ ಶಿವಕುಮಾರ್ ಅವರಿಗೆ ಅಂತ? ಅವರು ಬಹುಶಃ ಈಗ ಏನು ಹೈಕಮಾಂಡ್ ಅವರು ತೀರ್ಮಾನ ಮಾಡಿದರು ಅಂತಲ್ಲ, ಆವಾಗ ಇವರು ಇಂಟರ್ವ್ಯೂ ನೀವು ಹೇಳಿದ್ದು ಕರೆಕ್ಟು, ಐ ಅಪ್ರಿಷಿಯೇಟ್ ಇಟ್. ಡಿ ಕೆ ಶಿವಕುಮಾರ್ ಅವರು ಹೈಕಮಾಂಡ್ಗೆ ಹೇಳಬೇಕಾಗಿತ್ತು, ನೋಡಿ ನಾನು ಒಂದು ಅಧಿಕಾರ ಹಂಚಿಕೆ ಬಗ್ಗೆ ಏನು ಮಾತು ಕೊಟ್ಟು ಅದನ್ನು ಉಳಿಸ್ಕೊಳ್ಳಿ ಅಂದರು. ಈಗ ಸಿದ್ದರಾಮಯ್ಯನ ಉಳಿಸ್ಕೊಂಡಿದ್ದಾರೆ, ಅದೇ ರೀತಿ ನಾನು ಇವ್ರಿಗೆ ಹೇಳಿದ್ದೆ. ಹಾಗಾಗಿ ನೀವು ಪೋರ್ಟ್ಫೋಲಿಯೋ ಅದು ಕೊಟ್ಟಾಗ ಅವರು ಲಿಸ್ಟ್ ಕಳಿಸಿದಾಗ ಅವರೇ ಮಾಡಿದರು ಅಕಸ್ಮಾತು. ನಾನು ಹೈಕಮಾಂಡಿಗೆ ಮಾಡೋಕ್ಕೆ ಅಧಿಕಾರ ಇಲ್ಲ ಅನ್ನೋ ವಾದನ ಮಾಡಲ್ಲ. ಯಾಕಂದರೆ ಒಂದು ಪಾರ್ಟಿ ಹೈಕಮಾಂಡ್ಗೆ ತನ್ನ ಗೌರ್ಮೆಂಟಲ್ಲಿ ಇಂಥವ್ರು ಇರಲಿ, ಇಂಥವ್ರು ಹ್ಯಾಂಡ್ಲ್ ಮಾಡಲಿ ಅಂತ ತೀರ್ಮಾನ ಮಾಡೋ ಅಧಿಕಾರ ಇದ್ದೇ ಇರುತ್ತೆ, ಅದನ್ನು ಡಿಸ್ಪ್ಯೂಟ್ ಮಾಡಲ್ಲ. ಆದರೆ ಆ ಸಂದರ್ಭದಲ್ಲಿ ಇವರು ಪ್ರಿವೇಲ್ ಮಾಡಬೇಕಿತ್ತು. ನಾವು ಈ ರೀತಿ ಮಾತಾಡಿದ್ವು, ನೀವು ಹಾಗಾಗಿ ಅವರನ್ನು ಈ ಬೇರೆದಕ್ಕೆ ಹಾಕಬೇಡಿ, ಇದನ್ನು ಕೊಡಿ ಅಂತ ಒಂದು ಮಾತು ಹೇಳಿ ಅವ್ರು ಹಂಗೂ ಇಲ್ಲ ಅಂತ ಹೇಳಿದರೆ ಅವ್ರು ಓಪನ್ನಾಗಿ ಹೇಳಬೇಕಾಯಿತು. ನಾನು ಹೈಕಮಾಂಡ್ ಕೇಳಿದ್ರು ನನ್ನ ಮಾತನ್ನು ಧಿಕ್ಕರಿಸಿ ಮಾಡಿದರು. ಹೈಕಮಾಂಡ್ಗೆ ಹೆಂಗೆ ಗೊತ್ತಿರುತ್ತೆ, ಇಂಥವರೇ ಇಂಥ ಪೋರ್ಟ್ಫೋಲಿಯೋ ಇವರಿಗೆ ಕೊಡಬೇಕು, ಇವರೇ ಇದು ಮಾಡಬೇಕು, ಏನೇನೇನು ಟ್ರೈನಿಂಗ್ ಕಾಲೇಜ್ಗೆ ಇಟ್ಕೊಂಡಿದ್ದಾರಾ, ಇಂಥವ್ರ ಹತ್ರ ಟ್ರೈನಿಂಗ್ ಮಾಡಿದ್ದೀವಿ, ಆ ಪೋರ್ಟ್ಫೋಲಿಯೋನ ಅವ್ರು ಹ್ಯಾಂಡ್ಲ್ ಮಾಡ್ತಾರೆ ಅನ್ನೋಕ್ಕೆ. ಅದು ಈ ಕೆಲವೊಂದು ನಡೆದಂತೆ ಏನು ಈಗ ಡಿ ಕೆ ಶಿವಕುಮಾರ್ ಅವರು ಕೂಡ ಅವ್ರಿಗೆ ಮಾತಾಡಿದರು, ಕೊಟ್ಟರು. ಈಸ್ ಆಲ್ಸೋ ಎ ಗುಡ್ ಲೀಡರ್, ಕಷ್ಟಪಟ್ಟಿದ್ದಾರೆ ಅವರೇನು. ನಾನು ಅವರ 85ರಿಂದ ಒಂದು ಇದರಲ್ಲೂ ತುಂಬ ಒಂದು ಹೋರಾಟದ ಹಾದಿಯೆಲ್ಲ ಬಂದು ಮಾಡಿದ್ದಾರೆ, ಅವರು ಕೊಟ್ಟಿದ್ದಾರೆ. ಬಟ್ ಏನಪ್ಪ ಅಂದರೆ ಎಂದು ಕ್ರೂಷಿಯಲ್ ಟೈಮಲ್ಲಿ ಡಿ ಕೆ ಶಿವಕುಮಾರ್ ಚೀಫ್ ಮಿನಿಸ್ಟರ್ ಆಗಿದ್ದಾರೆ. ಅಂದರೆ ಇನ್ನೊಂದು 8 ತಿಂಗಳಲ್ಲಿ ಎಲೆಕ್ಷನ್ ಮೋಡಿಗೆ ಹೋಗೋಂಥ ಸಂದರ್ಭದಲ್ಲಿದ್ದಾರೆ. ಈ ರೀತಿಯಾದ ಇದು ಅವ್ರಿಗೂ ಒಂಥರ ಕಿರಿಕಿರಿ ಆಗುತ್ತೆ, ಮತ್ತು ಸರ್ಕಾರದ ಇಮೇಜ್ಗೂ ಕಿರಿಕಿರಿ ಆಗುತ್ತೆ. ರೈಟ್, ಓಕೆ ಸರ್, ಮಾತಾಡೋಣ. ಇನ್ನು